for the first time. ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ವೆಲ್ಕಮ್ ಟು ನನ್ನ ವಿಡಿಯೋ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಬೆಳಗ್ಗೆನೆ ಎದ್ದು ಕಣ್ಣು ಅಂಟ್ಕೋಬಿಟ್ಟಿತ್ತು, ನಮ್ಮ ಅಮ್ಮಂಗೆ ಹೇಳ್ತಾ ಇದೆ ಕಣ್ಣು ಅಂಟ್ಕೋಬಿಟ್ಟಿದೆ ಅಂತ ನಮ್ಮಮ್ಮ ಬೈತಿದ್ರು, ಎದ್ದು ಬಂದು ಎಳ್ನೀರು ಕುಡಿ ಅಂದ್ಬಿಟ್ಟು. ಏನೋ ಗೊತ್ತಿಲ್ಲ ನಂಗೆ 2 days ಇಂದ ಆ ತರ ಆಗಿತ್ತು ಅಂಡ್ ಐ ಆಮ್ ಸೋ ಹ್ಯಾಪಿ. ಅಮ್ಮಂದು ವ್ಯೂಸ್ ಆಗ್ತಾ ಇದೆ ಅಂಡ್ ಅಮ್ಮ ತುಂಬಾ ಖುಷಿ ಆಗಿದ್ದಾರೆ ಅಂಡ್ ಶಿ ಇಸ್ ರಿಯಲಿ ಹ್ಯಾಪಿ. ನಮ್ಮ ಅಮ್ಮನ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನಾನು ಐಡಿನ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಅವ್ರು ಬರೀ ಅಡಿಗೆ ವಿಡಿಯೋ ಮಾಡ್ತಾರೆ, ಆಮೇಲೆ ಏನೋ ಸಣ್ಣ ಪುಟ್ಟ ಅದು ಇದು ಪರ್ಚೇಸ್ ಮಾಡ್ರಿ ಅಂತ ತೋರಿಸ್ತಾ ಇದ್ದಾರೆ. ಸೊ ಎಲ್ಲರೂ ನೋಡಿ ಖುಷಿ ಪಡ್ತೀರಾ, ಅವ್ರಿಗೆ ಕಮೆಂಟ್ ಕೂಡ ಹಾಕ್ತೀರಾ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಇವಾಗ ಅಮ್ಮಂಗೆ 2000 ಚೇಂಜ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ದಟ್ ಇಸ್ ಸೋ ಗುಡ್ ಅಂಡ್ ಹ್ಯಾಪಿ ಫಾರ್ ಹರ್. ತುಂಬಾನೇ ಖುಷಿ ಪಡ್ತಾರೆ ಅಮ್ಮ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ. ನಾನು ಕುಕಿಂಗ್ ಲಾಗ್ ಮಾತ್ರ ಮಾಡ್ತೀನಿ. ನಾನು ನನ್ನ ನೈಟೇ ಇಲ್ಲಿಗೆ ಬಂದ್ಬಿಟ್ಟಿದ್ದೆ, ಬಿಕಾಸ್ ಇಲ್ಲೂ ಹಬ್ಬ ಮಾಡ್ಬೇಕು ಅಲ್ವಾ ಅಂತ ಅಂದ್ಬಿಟ್ಟು. ಬಟ್ ಪೂಜೆ ಒಂದ್ ಮಾಡಕ್ಕಾಗಿಲ್ಲ, ಮುಂದಕ್ಕೆ ಹೋಗ್ತಾ ನಿಮ್ಗೆ ಗೊತ್ತಾಗತ್ತೆ ಯಾಕೆ ಅಂತ ಅಂದ್ಬಿಟ್ಟು. ರಂಗೋಲಿ ಹಾಕ್ಬಿಟ್ಟಿದ್ದಾರೆ ಗಾಯ್ಸ್. ಆಹಾ ರಂಗೋಲಿ ನೋಡಿ. ನಮ್ ಪಕ್ಕದ ಮನೆ ಅಕ್ಕ ರಂಗೋಲಿ. ನನ್ ರಂಗೋಲಿ ಚೆನ್ನಾಗಿದೆ ಕಮೆಂಟ್ಸ್ ಹಾಕಿ, ಚೆನ್ನಾಗೈತಾ ಇಲ್ಲ ಅಂತ ಕಮೆಂಟ್ಸ್ ಹಾಕಿ. ಇಲ್ಲಿ ನನಗೆ ರಂಗೋಲಿ ಕಾಂಪಿಟೇಷನ್ ಇಟ್ಟಿದ್ದಾರೆ, ಅದ್ರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ಬೇಕು ಬೇಡವಂತ ಕಮೆಂಟ್ಸ್ ಹಾಕಿ. ನಾನು ಫಸ್ಟ್ ನಾನು ಗೆದ್ದು ನಾನು ಫಸ್ಟ್ ಪ್ರೈಸ್ ತಗೊಂಡಿದ್ದೆ. ನಾನು ಯಾವ್ದಂತ ಹೇಳುವ, ನನ್ನ ಮಗಳು ವಯಸ್ಸಿಗೆ ಬಂದಿದ್ಲು, ಅವಳು ಫಂಕ್ಷನ್ ಕೂಡ ನಾನು ಹೋಗಿ ಅಟೆಂಡ್ ಮಾಡಿಲ್ಲ. ನನ್ಗೆ ರಂಗೋಲಿನೇ ಮುಖ್ಯ. ನಾನು ಅದ್ರಲ್ಲಿ ನಾನು ವಿನ್ ಆಗಿದ್ದೀನಿ. ಕುಮಾರಿ ಶಿಕ್ಷಕ ಅಂತ ನನಗೆ. ಇದು ನಮ್ಮ ಅಮ್ಮನ ಕತೆ. ನಾನು ಮೆಚೋರ್ಡಾದ ಕೂಡ ನಮ್ಮಮ್ಮ ಫಂಕ್ಷನಿಗೆ ಬಂದಿರಲಿಲ್ಲ. ನಾನು ಊರಲ್ಲಿ ಫಂಕ್ಷನ್ ಮಾಡ್ಕೊಂಡಿದ್ದು, ಬಟ್ ಇಲ್ಲಿ ಮಕ್ಕಳೆಲ್ಲ ಇದ್ರಲ್ಲ, ಅವ್ರನ್ನ ನೋಡ್ಕೋಬೇಕು ಅಂದ್ಬಿಟ್ಟು ಬಂದಿರಲಿಲ್ಲ. ಆ್ಯಂಡ್ ಬೆಳಗ್ಗೆನೇ ಎದ್ದು ಅಮ್ಮಂಗೆ ಒಂದು ಲೋಟ ಕಾಫಿ ಎಲ್ಲ ಮಾಡಿಕೊಟ್ಟಿದ್ದಾಯಿತು. ನಾನು ಕುಡಿತಾ ಇಲ್ಲ ಕಾಫಿನ, ನಾನು ಕಟ್ ಮಾಡಿಬಿಟ್ಟಿದ್ದೀನಿ ಕಾಫಿ. ಎಲ್ಲೋ ಒಂದು ಕಡೆ ಮಧ್ಯ ಕುಡಿತೀನಿ ಅಂತ ಅಂದ್ಕೊಳ್ಳಿ, ಅಂದರೆ ವಾರಕ್ಕೆ ಒಂದು ಸರ್ತಿನೂ ಇಲ್ಲ, ಇವಾಗ ರೇರ್ ಆಗಿಬಿಟ್ಟಿದೆ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಎಳ್ನೀರು ಕುಡಿತಾ ಇದ್ದೀನಿ. ಎಷ್ಟೇ ಎಳ್ನೀರು ಕುಡಿದ್ರು ಗುರು ನನಗೆ ಅದೇನೋ ಗೊತ್ತಿಲ್ಲ, ಕಣ್ಣೆಲ್ಲ ಅಂಟ್ಕೊಬಿಟ್ಟಿದೆ. ಫುಲ್ ನನಗೆ ಹೀಟ್ ಕೋಲ್ಡ್ ಅಂತಾರೆ ಗೊತ್ತಾ, ಅದು ಆಗ್ಬಿಟ್ಟಿದೆ. ಮೊನ್ನೆ ಮಲ್ಲೇಶ್ವರಮಿಗೆ ಹೋದಾಗ ಕೃಷ್ಣನ ತಗೊಂಡ್ ಬಂದಿದ್ದು. ಅಂಡ್ ನಮ್ಮ ಮನೇಲಿ ನೋಡಿ ಎಷ್ಟು ನೀಟಾಗಿ ನಾನು ಡೆಕೋರೇಟ್ ಎಲ್ಲ ಮಾಡಿದ್ದೀನಿ. ನಾನು ಬೆಳಗ್ಗೆನೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಪೂಜೆಗೆ ಏನೇನು ಬೇಕು ಎಲ್ಲಾನು ರೆಡಿ ಮಾಡಿಟ್ಬಿಟ್ಟು ನಮ್ಮನೆ ಕಡೆ ಬಂದಿದ್ದಾಯ್ತು. ಬಿಕಾಸ್ ಅಲ್ಲೂ ನಾನು ಪೂಜೆ ಮಾಡಬೇಕು, ಅಲ್ಲೂ ಎಲ್ಲ ಕೆಲಸ ಮಾಡ್ಕೋಬೇಕಾಯ್ತು. ಹಾಗಾಗಿ ನನ್ನ ಕಣ್ಣು ನೋಡಿ ಎಷ್ಟು ರೆಡ್ ಆಗಿದೆ ಅಂತ ಅಂದ್ಬಿಟ್ಟು. ನಾನು ನಾರ್ಮಲ್ ಆಗಿದ್ರೇ ತಲೆನೋವು ಜಾಸ್ತಿ ಆಗ್ತಿರೋದು, ನನಗೆ ದಿನಕ್ಕೆ 3 ರಿಂದ 4 ಸಲ ತಲೆನೋವು ಬರುತ್ತೆ. ಇನ್ನು ಕೂದಲನ್ನ ಒಣಗಿಸ್ದೆ ಹಾಗೆ ಬಿಟ್ಬಿಟ್ರೆ ಸಿವಿಯರ್ ಹೆಡ್ಏಕ್ ಆಗಿಬಿಡುತ್ತೆ ನನಗೆ. ಅದಕ್ಕೆ ನಾನು ಯಾವಾಗಲೂ ಕೂದಲನ್ನ ಬೇಗ ಒಣಗಿಸ್ಕೊಬಿಡ್ತೀನಿ. ನಿಮ್ಗೊಂದು ಮ್ಯಾಜಿಕ್ ತೋರಿಸ್ಲಾ? ನನ್ನ ಕೂದಲು ಎಷ್ಟು ಸಾಫ್ಟ್ ಅಂಡ್ ಸಿಲ್ಕಿಯಾಗಿ ಕಾಣ್ತಿದೆ ಅಲ್ವಾ. ಸ್ಟ್ರೈಟ್ನರ್ನ ಬಳಸಿದ್ದೀನಿ. ಅಂಡ್ ಇವತ್ತು ನಾನು ಯೂಸ್ ಮಾಡಿರೋದು ಅಗಾರೋ ಅವರ ಸ್ಟ್ರೈಟ್ನಿಂಗ್ ಹೇರ್ ಬ್ರಷ್. ಇದು ಪೆಡಲ್ ಶೇಪ್ ಡಿಸೈನ್ ಜೊತೆಗೆ ಆಂಟಿ ಸ್ಕ್ಯಾಲ್ಪ್ ಕೋಮ್ ಟೇಪ್ ಇರೋದ್ರಿಂದ ನಮ್ಮ ಸ್ಕ್ಯಾಲ್ಪ್ ನ ಪ್ರೊಟೆಕ್ಟ್ ಮಾಡುತ್ತೆ. ಜೊತೆಗೆ ಕಾರ್ಡ್ ಕೂಡ ಅಷ್ಟೇ ತುಂಬಾ ಸಫಿಷಿಯಂಟ್ ಆಗಿದೆ, ಕನ್ವೀನಿಯಂಟ್ ಆಗಿ ಬಳಸಬಹುದು. ಹಾಗೆ 360 ಡಿಗ್ರಿ ಆಂಗಲ್ ರೊಟೇಟ್ ಕೂಡ ಆಗುತ್ತೆ, ವಿಚ್ ಇಸ್ ವೆರಿ ಯೂಸ್ಫುಲ್. ಒಂದು ಶಟ್ ಆಫ್ ಬಟನ್ ಇದೆ, ಇನ್ನೊಂದು ಟೆಂಪರೇಚರ್ ಬಟನ್ ಇದೆ. ಇದರಲ್ಲಿ 5 ಹೀಟ್ ಸೆಟ್ಟಿಂಗ್ಸ್ ಇದೆ, ಅಪ್ ಟು 210 ಡಿಗ್ರಿ ಸೆಲ್ಸಿಯಸ್. ಅಕಾರ್ಡಿಂಗ್ ಟು ಯೋರ್ ಪ್ರಿಫರೆನ್ಸಸ್ ನೀವು ಹೀಟ್ ನ ಸೆಟ್ ಮಾಡ್ಕೊಳ್ಬಹುದು. ಅಂಡ್ ಒಂದು ಗ್ಲೌಸ್ ಕೂಡ ಕೊಟ್ಟಿರ್ತಾರೆ, ನಿಮಗೆ ಬೇಕು ಅಂದ್ರೆ ಬಳಸ್ಕೋಬಹುದು. ಅಂಡ್ ಆಲ್ಸೋ ನಿಮ್ಗೊಂದು ವ್ಯಾರಂಟಿ ಕಾರ್ಡ್ ಕೊಟ್ಟಿರ್ತಾರೆ, ಜೊತೆಗೆ ಮ್ಯಾನ್ಯಲ್ ಕೂಡ ಕೊಟ್ಟಿರ್ತಾರೆ ಇದನ್ನ ಹೇಗೆ ಬಳಸಬೇಕು ಅಂತ. ಫಸ್ಟ್ ನಾನಿಲ್ಲಿ ಪಾರ್ಟಿಷನ್ ನ ಮಾಡ್ಕೊಂಡು ನನ್ನ ಹೇರ್ ನ ಡಿಟ್ಯಾಂಗಲ್ ಮಾಡ್ಕೊಳ್ತಾ ಇದ್ದೀನಿ, ಬಿಕಾಸ್ ಅದು ಹೇರ್ ಬ್ರಷ್ ಆಗಿರೋದ್ರಿಂದ ಎಲ್ಲೂ ಮಧ್ಯ ಸಿಕ್ಕಾಕೊಳ್ಬಾರ್ದು ಅಂತ ಅಂದ್ಬಿಟ್ಟು. ಅಂಡ್ ಗ್ಲೌಸ್ ಕೂಡ ಯೂಸ್ ಮಾಡ್ತಾ ಇದೀನಿ, ನೋಡೋಣ ಹೇಗಿರುತ್ತೆ ಅಂತ. ನಾನು ಎಷ್ಟೊಂದು ಮಷಿನ್ಸ್ ಎಲ್ಲ ಟ್ರೈ ಮಾಡಿದ್ದೀನಿ ಆಯ್ತಾ, ಶೂಟಿಂಗ್ ಅಲ್ಲಿ ಆಗಿರ್ಬೋದು, ಬೇರೆ ಕಡೆ ಆಗಿರ್ಬೋದು. ಬಟ್ ಇದು ಒಂದು ಟ್ರೈ ಮಾಡೋಣ ಅಂತ ಅನ್ಕೊಂಡೆ. ಬಟ್ ದಿಸ್ ಇಸ್ ಸಮಥಿಂಗ್ ಡಿಫ್ರೆಂಟ್. ಯಾಕೆ ಅಂದ್ರೆ ಒಂದು ಸ್ವೈಪ್ ಅಲ್ಲಿ ನನ್ನ ಕೂದಲನ್ನ ಸ್ಟ್ರೇಟನ್ ಮಾಡಿದೆ, ಬಿಕಾಸ್ ಐ ಹ್ಯಾವ್ ಲಾಟ್ ಆಫ್ ವೇವಿ ಹೇರ್ಸ್. ಅಂಡ್ ದ ಬೆಸ್ಟ್ ಪಾರ್ಟ್ ಏನು ಅಂತಾದ್ರೆ ಇದರ ಕೋಮ್ ಟಿಪ್ ಅಲ್ಲಿ ಹೀಟ್ ಆಗೋದಿಲ್ಲ. ಯಾಕೆ ಅಂದ್ರೆ ದಿಸ್ ಹ್ಯಾಸ್ ಹೀಟ್ ಪ್ರೊಟೆಕ್ಟಿಂಗ್ ಪ್ಲೇಟ್ ಅಂಡರ್ನೀತ್. ಹಂಗಾಗಿ ನಮ್ಮ ಸ್ಕ್ಯಾಲ್ಪ್ ಗೆ ಕೂಡ ಹೀಟ್ ಆಗೋದಿಲ್ಲ, ನಮ್ಮ ಹೇರ್ ಗೆ ಕೂಡ ಹೀಟ್. ಎಷ್ಟು ನೀಟಾಗಿ ಸ್ಟ್ರೇಟ್ ಆಗಿದೆ. ನಾನು ಸ್ವಲ್ಪ ತಿಕ್ಕಾಗಿ ತಗೊಂಡಿದ್ದೆ, ಬಿಕಾಸ್ ನನಗೆ ಟೈಮ್ ಇರಲಿಲ್ಲ, ಬೇಗ ಕಂಪ್ಲೀಟ್ ಮಾಡಬೇಕಿತ್ತು ಅಂತ ಅಂದ್ಬಿಟ್ಟು 3 to 4 ಟೈಮ್ಸ್ ಅಷ್ಟೇ ನಾನು ಸ್ವೈಪ್ ಮಾಡಿದ್ದು. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಸ್ಟ್ರೇಟ್ ಆಗಿದೆ ಅಂದ್ಬಿಟ್ಟು. ಬೋತ್ ಸೈಡ್ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಿದೆ. ಅಂಡ್ ನನ್ನ ಹೇರ್ಗೆ ಇಲ್ಲ ಅಂದ್ರೂ 15 to 16 ಮಿನಿಟ್ಸ್ ಆಯ್ತು ಸ್ಟ್ರೇಟನ್ ಮಾಡೋದಕ್ಕೆ. ಅಂಡ್ ನಿಮ್ದೇನಾದ್ರೂ ಫುಲ್ ಕರ್ಲಿ ಹೇರ್ ಆಗಿದೆ ಡೆಫಿನೆಟ್ಲಿ 20 ಮಿನಿಟ್ಸ್ ಆಗುತ್ತೆ ಅಷ್ಟೇ, ನಾಟ್ ಮೋರ್ ದನ್ ದಟ್. ಅಂಡ್ ಈ ಸ್ಟ್ರೇಟ್ನಿಂಗ್ ನಿಮ್ಗೆ ಇಲ್ಲ ಅಂದ್ರೂ 1-2 ಡೇಸ್ ಆದ್ರೂ ಬಂದೇ ಬರುತ್ತೆ, ಬಿಕಾಸ್ ಇಂದು ಗಣೇಶ ಹಬ್ಬದ ದಿವಸ ನಾನು ಸ್ಟ್ರೇಟಿಂಗ್ ನ ಮಾಡ್ಕೊಂಡಿದ್ದು ಆಯ್ತಾ. ಇಟ್ಸ್ ಬಿನ್ 2 ಡೇಸ್, ಇವಾಗ ಇನ್ನೂ ಹಾಗೆ ಇದೆ. ಅಂಡ್ ನೀವಿಲ್ಲಿ 2 ಸೈಡ್ ಡಿಫ್ರೆನ್ಸ್ ನ ನೋಡಬಹುದು. ನನ್ನ ಒರಿಜಿನಲ್ ಹೇರು ಮತ್ತೆ ಸ್ಟ್ರೇಟ್ ಮಾಡಿರೋ ಅಂತದ್ದು. ಅಂಡ್ ಕಂಪ್ಲೀಟ್ ಸ್ಟ್ರೇಟ್ ಮಾಡ್ಕೊಂಡ್ಮೇಲೆ ನನ್ನ ಕೂದಲು ಈ ತರ ಕಾಣ್ತಿದೆ. ತುಂಬಾನೇ ಸಾಫ್ಟ್ ಅಂಡ್ ಸಿಲ್ಕಿ ಅಂತ ಅನಿಸ್ತಿದ್ದು. ಸ್ಟ್ರೇಟ್ ಮಾಡಿದೀನಿ ಅಂತ ಅನಿಸ್ತಾನೆ ಇರಲಿಲ್ಲ, ಬಟ್ ಸಖತ್ತಾಗಿತ್ತು. ನಿಮ್ಗೂ ಇದೇ ತರ ಸಾಫ್ಟ್ ಅಂಡ್ ಸಿಲ್ಕಿ ಸ್ಟ್ರೇಟ್ ಹೇರ್ ಬೇಕು ಅಂತಿದ್ರೆ ನಾನು ಈ ಪ್ರಾಡಕ್ಟ್ ನ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ.
ಅದೇನೋ ಗೊತ್ತಿಲ್ಲ, ನಮಗೇನಾದರೂ ಕೆಲಸ ಇದ್ದಾಗಲೇ ನಮಗೆ ಆ ನೋವು ಈ ನೋವು ಅಂತ ಶುರು ಆಗೋದು. ನನಗಂತೂ ಯಾವಾಗಲೂ ಅದೇನೆ, ಏನಾದರೂ ಕೆಲಸ ಇದೆ ಅಂತಂದರೆ ತಲೆನೋವು ಬರುತ್ತೆ, ಹೊಟ್ಟೆ ನೋವು ಬರುತ್ತೆ ಅಂಥವಳೆ ನಾನು. ನನಗೆ ತಲೆನೋವು ಯಾವಾಗಲೂ ಇರುತ್ತೆ ಬಿಡಿ, ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ. ನೀಟಾಗಿ ಕಸ ಎಲ್ಲ ಗುಡಿಸ್ಕೊಂಡು, ಮನೆ ಒರೆಸ್ಕೊಂಡು, ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡು, ದೇವ್ರ ಮನೆ ಕ್ಲೀನ್ ಮಾಡಿಕೊಂಡೆ. ದೇವ್ರ ಮನೇಲಿ ಎಷ್ಟೊಂದು ಅನ್ವಾಂಟೆಡ್ಸ್ ಇತ್ತು, ಅಂದರೆ ರ್ಯಾಪ್ಸ್ ಎಲ್ಲ ಇತ್ತು, ಅದೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಆ್ಯಂಡ್ ಇವತ್ತು ತುಂಬ ಜನ ನನಗೆ ಕಮೆಂಟ್ ಮಾಡಿದ್ರಿ, ಓಕೆನಾ, ಕೆಂಪು ಬಟ್ಟೆ ಆದರೂ ಹಾಕಿ ದೇವ್ರ ಮನೆ ಕೆಳಗಡೆ ವಿಗ್ರಹಗಳನ್ನ ಹಾಗೆ ಇಡಬಾರ್ದು ಅಂದ್ಬಿಟ್ಟು. ಸೊ ಇವತ್ತು ಅಟ್ ಎನಿ ಕಾಸ್ಟ್ ನೆನಪಲ್ಲಿ ಇಟ್ಕೊಂಡು ನಾನು ತೊಗೊಂಡು ಬಂದಿದ್ದಾಯಿತು. ಒಂದು ಟವಲ್ ಬರುತ್ತೆ ಗೊತ್ತಾ, ರೆಡ್ ಕಲರು, ಆ ಟವಲ್ನ ತೊಗೊಂಡು ಬಂದುಬಿಟ್ಟು ನೀಟಾಗಿ ಕಟ್ ಮಾಡಿಕೊಂಡು 2 ಭಾಗ ಮಾಡಿಕೊಂಡೆ, ಬಿಕಾಸ್ ತುಂಬ ದೊಡ್ಡದಾಗಿತ್ತು ಅಂದ್ಬಿಟ್ಟು ಎಲ್ಲನೂ ನೀಟಾಗಿ ಜೋಡಿಸ್ಕೊಂಡೆ. ಮುಂದಕ್ಕೆ ನೋಡಿ ಎಷ್ಟು ಬೇಜಾರಾಯಿತು ಅಂದರೆ, ಎಷ್ಟೇ ಹುಷಾರಾಗಿರಿ ಗುರು, ಬಟ್ ಏನಾದರೂ ಒಂದು ಎಡವಟ್ಟು ಆಗೇ ಆಗುತ್ತೆ. ಇವತ್ತು ಹಾಗೆ ಆಯಿತು, ಬಟ್ ಗೊತ್ತಾಗುತ್ತೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತಾ ಹೋಗಿ ಏನಂತ ಅಂದ್ಬಿಟ್ಟು. ಆ್ಯಂಡ್ ಅಮ್ಮ ನನಗೆ ಕರ್ಜಿಕಾಯಿ ಕೊಟ್ಟು ಕಳಿಸಿದ್ರು, ಅದನ್ನು ನೀಟಾಗಿ ಇಟ್ಬಿಟ್ಟು ಜೋಡಿಸಿದ್ದು. ಸ್ವಲ್ಪ ಫ್ರೂಟ್ಸ್ ತಂದೆ, ಅದನ್ನು ಜೋಡಿಸ್ದೆ. ಫುಲ್ ಜೋರಾಗಿ ಮಳೆ ಬರ್ತಿದೆ ಆಯ್ತಾ, ಬಟ್ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ. ಹೂವು ಒಂದು ಮರ್ತ್ಬಿಟ್ಟಿದ್ದೀನಿ, ಬರ್ತಾ ಎಷ್ಟು ಹೂವು ತಂದಿದೆ ಗೊತ್ತಾ ನಾನು ದೇವ್ರಿಗೆ ಅಂದ್ಬಿಟ್ಟು. ಬಟ್ ಊಟ ಮಾಡಿದ್ದೀನಿ, ಅವ್ರು ಬರೋಕ್ಕೆ ಒಂದು ಅರ್ಧ ಗಂಟೆ ಆಗುತ್ತೆ. ಅಷ್ಟರಲ್ಲಿ ಅಟ್ಲೀಸ್ಟ್ ಸ್ಯಾರಿ ಗಿರಿ ಉಟ್ಕೊಂಡು ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ಫೇಸ್ ವಾಶ್ ಮಾಡ್ಕೊಳ್ಳೋಣ. ಫೇಸ್ ವಾಶ್ ನನಗೂ ತುಂಬಾ ಯೂನಿಕ್ ಅಂತ ಅನ್ನಿಸ್ತು, ಬಟ್ ಸಕ್ಕತ್ತಾಗಿದೆ. ಯೂಸ್ ಮಾಡಕ್ಕೆ ಒಂಥರ ಏನಂತಾರೆ ಕ್ರೇಜಿ ಅಂತ ಅನ್ಸುತ್ತೆ. ಗೈಸ್, ಫಾರ್ ದ ಫಸ್ಟ್ ಟೈಮ್ ನನಗೆ ಸೀರೆ ಇಷ್ಟ ಆಗಿ ಸೀರೆನ ಹೊಲಿಸ್ಕೊಂಡು ಇವತ್ತು ಹಬ್ಬಕ್ಕೆ ಅಂತ ಹಾಕೊಳ್ತಾ ಇದ್ದೀನಿ. ಬಿಕಾಸ್ ಸಾವಿರಾರು ಸಲ ಸೀರೆ ಉಟ್ಟು ಬೋರ್ ಆಗ್ಬಿಟ್ಟಿತ್ತು. ಬಟ್ ಏನೋ ಗೊತ್ತಿಲ್ಲ, ಈ ಪರ್ಟಿಕ್ಯುಲರ್ ಸ್ಯಾರಿ ಆ್ಯಂಡ್ ಇತ್ತೀಚೆಗೆ ತುಂಬ ಸ್ಯಾರಿ ಮೇಲೆ ಕಾನ್ಸಂಟ್ರೇಟ್ ಮಾಡಿದೆ ಆಯ್ತಾ. ಸ್ಪೆಷಲಿ ಈ ಸ್ಯಾರಿ ಕಲರ್ ಸ್ಟೋಲ್ ಮೈ ಹಾರ್ಟ್ ಅಂತಾರೆ ಅಂದ್ಕೊಳ್ಳಿ, ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಆಲ್ರೆಡಿ ಸ್ಟಿಚ್ ಕೂಡ ಮಾಡಿಸ್ಬಿಟ್ಟಿದ್ದೀನಿ. I'm screaming inside. I'll show you the saree ಆಯ್ತಾ. ಡಬಲ್ ಶೇಡೆಡ್ ಸ್ಯಾರಿ. ಯೂಶಲಿ ನನ್ನ ಸ್ಯಾರಿ ಎಲ್ಲ ಏನಷ್ಟು ವಾವ್ ಅಂತ ಅನ್ಸಲ್ಲ, ಬಟ್ ಇತ್ತೀಚೆಗೆ ಸ್ಯಾರಿ ತುಂಬ ಇಷ್ಟ ಆಗ್ಬಿಟ್ಟಿದೆ. ನನಗೆ ನಾಚಿಕೆ ಆಗ್ತಾ ಇದೆ. ಅಂಡ್ ಬ್ಲೌಸ್ ಈ ಥರ ಹೊಲಿಸಿದ್ದೀನಿ ಇದು, ಆ್ಯಂಡ್ ಬ್ಯಾಕ್ ಸೈಡ್ ಈ ಥರ ಇದೆ. ನನಗೆ ಯಾರು ಹೆಲ್ಪ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ನೋಡೋಣ ಹಾಕೊಂಡ್ಮೇಲೆ ಗೊತ್ತಾಗುತ್ತೆ. ಸ್ಯಾರಿ ಹಾಕೊಂಡಿದ್ದೀನಿ, ಐ ಜಸ್ಟ್ ಫೆಲ್ ಇನ್ ಲವ್ ಅಂತಲೇ ಹೇಳ್ಬೋದು. ಓ ಗಾಡ್, ಫಾರ್ ದ ಫಸ್ಟ್ ಟೈಮ್ ಎವರ್. ಲೈಟ್ ಇಲ್ಲ ಅಂತ ಅನ್ಸುತ್ತೆ, ಐ ಆಮ್ ಸಾರಿ, ಬಟ್ ಐ ವಿಲ್ ಲವ್. ಕಳ್ತೋದೆ ನಾನಂತೂ ಈ ಸ್ಯಾರಿ ಕಲರ್. ಅಂಡ್ ಬ್ಯಾಕ್ ಲುಕ್ಸ್ ಲೈಕ್ ದಿಸ್. ಓ ವೈ, ಜೋಡಿ ಕೊಟ್ಟೋಗಿದ್ಯಾ? ತುಂಬ ಅಂದರೆ ತುಂಬ ಬೇಸಿಕ್ ಮೇಕಪ್ ಮಾಡ್ಕೊಳ್ತೀನಿ. ಅಲ್ಲ, ನನ್ನ ಪ್ರಕಾರ ಬೇಸಿಕ್ ಅಂದರೆ ಅದೇ ಲಿಪ್ಸ್ಟಿಕ್, ಕಾಜಲು, ಮಸ್ಕರ. ನಾನು ಐಬ್ರೋನೇ ಮಾಡಿಸಿಲ್ಲ, ಟೈಮ್ ಆಗಲಿಲ್ಲ ನನಗೆ ಮಾಡಿಸೋಕ್ಕೆ. ಓಕೆ ಬಿಡಿ. ಏನು ಗೊತ್ತಾ, ಹೂವು ಬಂತು, ಫಸ್ಟ್ ಪೂಜೆ ಮುಗಿಸ್ಬಿಡೋಣ. ಪೂಜೆ ಅಂತೀನಿ, ಪೂಜೆಗೆ ರೆಡಿ ಮಾಡಿಬಿಡೋಣ, ಆಮೇಲೆ ಕಂಟಿನ್ಯೂ ಮಾಡೋಣ ರೆಡಿ ಆಗೋದು. ಫಸ್ಟ್ ಟೈಮ್ ನಾನು ಪೋರ್ಟರ್ ಡೌನ್ಲೋಡ್ ಮಾಡಿಕೊಂಡು ಡೆಲಿವರ್ ಮಾಡಿಸ್ಕೊಂಡಿದ್ದು. ಆ ಅಣ್ಣಂಗೆ ಹೇಳಿದೆ, ಅಣ್ಣ ಪ್ಲೀಸ್ ಬೇಗ ಬನ್ನಿ, ಪೂಜೆ ಮಾಡಬೇಕು. ಮೇಡಮ್ 1 hour ಆಗುತ್ತೆ, ಮಳೆ ಬರ್ತಾಯಿದೆ ಅಂದರು. ಪರವಾಗಿಲ್ಲ ಅಣ್ಣ, ಆರಾಮಾಗೆ ಬನ್ನಿ, ಮಳೆ ಬರ್ತಿದೆ ಅಂತ ಅಂದರೆ ಜಾಸ್ತಿ ಇದು ಮಾಡ್ಕೊಳಕ್ಕೆ ಹೋಗಬೇಡಿ. ಬಿಕಾಸ್ ಅವ್ರ ಸೇಫ್ಟಿ ನಾವು ನೋಡಬೇಕಲ್ವ, ನಮ್ಮ ಖುಷಿಗೆ ನಮ್ಮಿದಕ್ಕೋಸ್ಕರ ಅವ್ರಿಗೆ ನಾವು ಫೋರ್ಸ್ ಮಾಡೋಕ್ಕಾಗಲ್ಲ, ಬನ್ನಿ ಅಂದ್ಬಿಟ್ಟು. ಆದರೂ ಅಣ್ಣ 45 minutesಗೆ ಬಂದರು ಗೊತ್ತಾ. ಸೊ ಬಂದಿದ ತಕ್ಷಣ ಮೇಡಮ್ ಎಕ್ಸ್ಟ್ರಾ ಪೇ ಮಾಡಿ ಅಂದರು. ಖಂಡಿತ ಮಾಡ್ತೀನಿ ಅಣ್ಣ, ನೀವು ಕೇಳೋದೇ ಬೇಡ, ನಾನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಪಟ್ ಅಂತ ಹೋಗಿ ಹೂವು ತಂದಿದ್ದೆ, ನೀಟಾಗಿ ಜೋಡಿಸ್ಬಿಟ್ಟೆ. ಆ್ಯಂಡ್ ಅಮ್ಮ ಮೋದಕ ಕೊಟ್ಟು ಕಳಿಸಿದ್ರು, ಅಪ್ಪನ ಕೈಲಿ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ರು. ಹೆಂಗಿದ್ರು ಪೋಟರ್ ಅಣ್ಣ ಬಂದಿದ್ರಲ್ಲಮ್ಮ, ಕೊಟ್ಬಿಡು ಅಂತ ಅಂದ್ಬಿಟ್ಟು, ಅದನ್ನು ನೈವೇದ್ಯಕ್ಕೆ ಇಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನೀಟಾಗಿ ಜೋಡಿಸ್ಕೊಂಡಿದ್ದಾಯಿತು. ಎಷ್ಟೊಂದು ಇಮ್ಯಾಜಿನ್ ಮಾಡ್ಕೊಂಡಿದ್ದೆ ಗೊತ್ತಾ, ಹಂಗೆ ಜೋಡಿಸ್ಬೇಕು ಅಂತ ಅಂದ್ಬಿಟ್ಟು. ಹೂವನ್ನೇ ಮರ್ತು ಬಂದುಬಿಟ್ಟಿದ್ದೀನಿ, ಬಟ್ ನಾನು ಹೇಗೆ ಅಂದ್ಕೊಂಡಿದ್ನೋ ಅದೇ ಥರನೇ ಜೋಡಿಸಿದ್ದೀನಿ. ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ನೀಟಾಗಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ನೋಡಿ ಅಲ್ವಾ. ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ಮತ್ತೆ ನಾನು ರೆಡಿ ಆಗೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ರೆಡಿ ಆಗಿಬಿಟ್ಟು ಪೂಜೆ ಮಾಡೋದಷ್ಟೇ ಇವಾಗ. ಇದಕ್ಕೆ ಮ್ಯಾಚಿಂಗ್ ಬಳೆ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಆಮೇಲೆ ಯೋಚನೆ ಮಾಡಿದೆ, ಮ್ಯಾಚಿಂಗ್ ಬಳೆ ಹಾಕೋದಕ್ಕಿಂತ ಗ್ರೀನ್ ಬಳೆ ಹಾಕಿದ್ರೆ ಹೇಗಿರುತ್ತೆ ಅಂದ್ಬಿಟ್ಟು. ಸೊ ಗ್ರೀನ್ ಬ್ಯಾಂಗಲ್ಸ್ ಹಾಕಿದ್ದೀನಿ. ಇಯರಿಂಗ್ಸ್ ನೋಡೋಣ, ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಅಂತಂದರೆ ಇದೇ ಇರುತ್ತೆ. ಸೊ ಲೆಟ್ಸ್ ಸಿ. ಫೇವ್ರೆಟ್ ವಾಚ್ ಹಾಕ್ಕೊಳ್ಳೋಣ. ಇವಾಗ ಟೈಮ್ ಬಂದು 5:25. నేను ಪೂಜೆ ಮಾಡಬೇಕು ಇವಾಗ. ಎಲ್ಲ ರೆಡಿ ಆಗಿದೆ, ಕಸನೂ ಗುಡಿಸ್ಬಿಟ್ಟೆ. ನಾನು ಬರೀ ಪೂಜೆ ಮಾಡೋದಷ್ಟೇ. ಬಟ್ ಹೇರ್ ಸ್ಟೈಲ್ ಏನೂ ಮಾಡ್ಕೊಳ್ಳೋಲ್ಲ, ಬಿಕಾಸ್ ಗೊತ್ತಲ್ಲ ಯಾವಾಗಲೂ ನಾನು ಒಂದೇ ಹೇರ್ ಸ್ಟೈಲ್ ಹಾಕೊಳ್ಳೋದು. ಸೊ ಇವತ್ತು ಅದನ್ನೇ ಹಾಕ್ಕೊಳ್ತೀನಿ. ಇಯರಿಂಗ್ಸ್ ಐ ಆಮ್ ಥಿಂಕಿಂಗ್, ನೋಡೋಣ
ಇಯರಿಂಗ್ಸ್ಗೆ ತುಂಬ ಆಪ್ಷನ್ಸ್ ಇದೆ, ಇನ್ನೂ ಇದೆ, ಬಟ್ ಯೋಚನೆ ಮಾಡ್ತಾ ಇದ್ದೀನಿ ಇದೇ ಹಾಕೊಳ್ಳೋ ಬೇಡ ಅಂತ. ಇದು ನೋಡಿ ಎಷ್ಟು ಕ್ಯೂಟ್ ಆಗಿದೆ. 2-3 ಆಪ್ಷನ್ ಟ್ರೈ ಮಾಡಿದೆ, ಯಾವುದು ಇಷ್ಟ ಆಗಿಲ್ಲ. ಇದೊಂದು ಟ್ರೈ ಮಾಡ್ತೀನಿ. ಫೋಕಸ್ ನೋಡೋಣ. ಇದ್ರದ್ದೇ ಒಂದು ನೆಕ್ಲೆಸ್ ಇದೆ, ಅಂದರೆ ಏನಂತಾರೆ ಸೆಟ್ ಇದೆ, ಇದೇ ಕಲರಿಂದು. ಇಸ್ ದಿಸ್ ಲುಕಿಂಗ್ ಗುಡ್? ಹೆಂಗಿದ್ರೆ ಚೆನ್ನಾಗಿ ಕಾಣಿಸಿದೆ, ಹಿಂಗಾಗ್ಬಿಟ್ರೆ ಚೆನ್ನಾಗಿ ಕಾಣಲ್ಲ. ಸೊ ದಿಸ್ ಕ್ಯೂಟಿ ಇದನ್ನು ಟ್ರೈ ಮಾಡೋಣ. ಹಿಂಗೆ ಶಿ ಈಸ್ ಲುಕಿಂಗ್ ಪ್ರಿಟಿ ಅಲ್ಲ? ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ತುಂಬಾ ಖುಷಿ ಆಗ್ತಿದೆ. ಇದು ನಾನೇನ ಅಂತ ಅನ್ನಿಸ್ತದೆ, ಬಿಕಾಸ್ ಐ ಆಮ್ ನಾಟ್ ದಿಸ್ ಕೈಂಡ್ ಆಫ್ ಎ ಪರ್ಸನ್. ಇವಾಗ ಪೂಜೆ ಮಾಡ್ಬೇಕಾದ್ರೆ ಅದನ್ನೇ ಮಾತಾಡ್ತಿದ್ದೆ, ಇದು ನಾನಲ್ಲ, ಯಾಕೆ ಇಷ್ಟು ಚೇಂಜ್ ಮಾಡಿದ್ರಿ ಅಂತ ಅಂದ್ಬಿಟ್ಟು. ನಾನು ತುಂಬಾ ಡಿಫ್ರೆಂಟ್ ಆಗಿದೆ. ಬಟ್ ಇವಾಗ ಆ ಮನೆಯಲ್ಲಿ ಎಲ್ಲಾನು ಕ್ಲೀನ್ ಮಾಡಿ ದೇವ್ರಿಗೆಲ್ಲ ರೆಡಿ ಮಾಡಿಟ್ಬಿಟ್ಟು ಬಂದು ಇಲ್ಲೂ ಎಲ್ಲ ಕೆಲಸ ಮುಗಿಸಿ ಇಲ್ಲೂ ದೇವ್ರ ಪೂಜೆಗೆ ರೆಡಿ ಮಾಡಿ ದೇವ್ರ ಪೂಜೆನೇ ಆಗೋಯ್ತು. ಲಿಟ್ರಲಿ ಹೆಂಗ್ ಆಗ್ತಿತ್ತು ಗೊತ್ತಾ? ಸ್ಪೆಷಲಿ ದೇವ್ರ ವಿಚಾರದಲ್ಲಿ ಹೆಣ್ಮಕ್ಳಿಗೆ ತುಂಬಾ ಪೇಷನ್ಸ್ ಇದೆ ಅಂತ ಇವತ್ತೇ ಅರ್ಥ ಆಗಿದ್ದಂಗೆ. ಯಾಕೆ ಅಂದ್ರೆ ನಾನು ಹೂವನ್ನ ಮರ್ತು ಬಂದ್ಬಿಟ್ಟಿದ್ದೆ. ಎಷ್ಟು ಕೋಪ ಬಂದಿತ್ತು ಅಂದ್ರೆ ಯಾಕೆ ಮರ್ತು ಬಂದೆ ಅಂತ ಅನ್ನಿಸ್ತು. ಆಮೇಲೆ ಇಮಿಡಿಯೇಟ್ ಆಗಿ ಪೋಟರ್ನ ಡೌನ್ಲೋಡ್ ಮಾಡ್ಕೊಂಡು ಪೂಜೆ ಮಾಡಿದ್ದಾಯ್ತು. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಈ ಸ್ಯಾರಿ ಹಾಕೊಂಡಿರ್ಬೋದು, ಈ ಬಳೆ ಹಾಕೊಂಡಿರ್ಬೋದು, ಹೂವು ಉಳ್ಕೊಂಡಿರ್ಬೋದು, ಏನೋ ಒಂಥರ ಹೊಸ ವೈಬು ನಂಗೆ. ಇದು ನಾನೇ ಫೀಲಿಂಗ್ ನನಗೆ. ಬಟ್ ಗೊತ್ತಿಲ್ಲ, ಆ ದೇವ್ರ ಆಶೀರ್ವಾದ ನನ್ನ ಮೇಲೆ ಇದ್ದು ನಂತರ ಚೇಂಜ್ ಆಗಿದ್ದೀನಿ ಅಂತ ಅನ್ಸುತ್ತೆ. ಖಂಡಿತ ದೇವ್ರ ಆಶೀರ್ವಾದ ಇದ್ದೇ ಇರುತ್ತೆ. ಅಂಡ್ ಎಲ್ರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಆ್ಯಂಡ್ ಇದಾಗಿತ್ತು ನನ್ನ ಅನುಭವ. ಸೊ ಹಂಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ, ಅದು ದೇವ್ರ ಮುಂದೆ ಕೂತ್ಕೊಂಡು. ಇದು ನಮ್ಮ ದೇವ್ರ ಮನೆ. ಹೇಗೆ ಕಾಣಿಸ್ತಿದೆ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಅಮ್ಮ ಕೂಡ ಎಷ್ಟು ಬ್ಯೂಟಿಫುಲ್ಲಾಗಿ ಪೂಜೆ ಮಾಡಿದ್ದಾರೆ, ಅವ್ರು ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದಾರೆ, ಆಲ್ರೆಡಿ ನೀವು ಹೋಗಿ ನೋಡ್ಬೋದು. ಆ್ಯಂಡ್ ನಾನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಯಿತು. ಆ್ಯಂಡ್ ಅಲ್ಲಿಂದ ನಾನು ಕುಂಕುಮಕ್ಕೆ ಅಂತ ಹೊಟ್ಟಿದ್ದು ನಮ್ಮ ಗಿರಿಜಾ ಅಜ್ಜಿ ಮನೆಗೆ. ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ನಾವು ಕಲ್ಪನೆ ಕೂಡ ಮಾಡ್ಕೊಂಡಿರಲ್ಲ ಇವ್ರನ್ನೆಲ್ಲ ನೋಡ್ತೀವಿ, ಮೀಟ್ ಮಾಡ್ತೀವಿ ಅಂದ್ಬಿಟ್ಟು. ಬಟ್ ಇವತ್ತು ಇವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಅಂತ ಹೇಳ್ಕೊಳಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನನಗೆ. ಆ್ಯಂಡ್ ಲೋಕೇಶ್ ಸರ್, ಹೀ ಈಸ್ ಲೆಜೆಂಡ್ರಿ. ಅಂಥವ್ರ ಮನೆಗೆ ಹೋಗೋದು, ಅವ್ರನ್ನೆಲ್ಲರೂ ಮಾತಾಡಿಸ್ಕೊಂಡು ಮೀಟ್ ಮಾಡೋದು, ಅವ್ರ ಮನೆಗೆ ಕುಂಕುಮಕ್ಕೆ ಹೋಗೋದಿದೆ ಗೊತ್ತಾ, ತುಂಬಾ ಖುಷಿ ವಿಚಾರ. ಅಲ್ಲಿ ಇವಳೊಂದು ಕ್ಯೂಟಿ ಪೈ ಬಂದಿದ್ದು, ಎಷ್ಟು ಕ್ಯೂಟಾಗಿದ್ದಾಳೆ ನೋಡಿ ಅವಳು. ಶಿ ಸೋ ಬ್ಯೂಟಿಫುಲ್ ಗೊತ್ತಾ, ಆ್ಯಂಡ್ ಶಿ ಸೋ ಕ್ಯೂಟಿ ಆಲ್ಸೋ. ಆ್ಯಂಡ್ ಅವ್ರ ಮನೇಲಿ ಎಲ್ಲರೂ ಇದ್ರು, ಎಲ್ಲರೂ ಮಾತಾಡಿಸ್ಕೊಂಡು ಅಲ್ಲೇ ಒಂದು 40 ಮಿನಿಟ್ಸ್ ಆಯಿತು ಅಂತ ಅಂದ್ಕೊಳ್ಳಿ. ಅಜ್ಜಿ ಹೊರಡ್ತೀನಿ ಅಂದರೆ ಹೋಗೆ ಬಂದು 10 ನಿಮಿಷ ಆಗಿಲ್ಲ, ಹೋಗ್ತೀನಿ ಅಂತ ಅಂದ್ಬಿಟ್ಟು ಅಜ್ಜಿ. ಆಮೇಲೆ ತುಂಬ ಖುಷಿ ಆಯಿತು, ಕುಂಕುಮ ಕೊಡ್ತು ಅಜ್ಜಿ. ಆ್ಯಂಡ್ ಏನೋ ಒಂಥರ ವೈಬ್ ಇತ್ತು ಅವ್ರ ಮನೇಲಿ. ಬಿಕಾಸ್ ಹೌಸ್ ಇಸ್ ಓನ್ಲಿ ಟೋಟಲಿ ಡಿಫ್ರೆಂಟ್. ನಂಗೆ ತುಂಬ ಇಷ್ಟ ಆಯಿತು ಮನೆ. ಆ ಥರ ಇರಬೇಕು, ಪ್ರೆಸೆನ್ಸ್ ಇರಬೇಕು ಮನೇಲಿ ಯಾವತ್ತೂ ಅಷ್ಟೇ. ಸೊ ನನಗೆ ಆ ಮನೇಲಿ ಅದು ಕಾಣಿಸ್ತು. ತುಂಬ ಖುಷಿ ಆಯಿತು ನನಗೆ ಅವ್ರನ್ನ ಹೋಗಿ ಮೀಟ್ ಮಾಡಿದ್ದು, ಕುಂಕುಮ ಎಲ್ಲ ತೊಗೊಂಡು ಬಂದಿದ್ದು. ಆ್ಯಂಡ್ ಇವಳು ಪುಟ್ಗೌರಿ ಅಂತ ಅಂದ್ಬಿಟ್ಟು ಅವ್ರು ಎಷ್ಟು ಚೆನ್ನಾಗಿ ಪಾದ ಎಲ್ಲ ತೊಳೆದು ಕುಂಕುಮ ಇಡ್ತಿದ್ರು ಗ್ರೀಷ್ಮಕ್ಕ. ಆ್ಯಂಡ್ ಅಲ್ಲೇ ಸ್ವಲ್ಪ ಪ್ರಸಾದ ಎಲ್ಲ ತಿನ್ಕೊಂಡು ಅಜ್ಜಿ ವಾಂಗಿಬಾತ್ ಮಾಡಿಸಿದ್ರು. ಆಮೇಲೆ ಅದೇನು ವಡೆ ಇದೆಲ್ಲ ಕೊಟ್ಟರು, ಅದೆಲ್ಲ ತಿಂದ್ಬಿಟ್ಟು ಸ್ವಲ್ಪ ಕುಡಿಯಮ್ಮ ಸಾಕು ಅಂದ್ಬಿಟ್ಟು ತಿಂದ್ಬಿಟ್ಟು ಅರ್ಶಿನ ಕುಂಕುಮ ತೊಗೊಂಡು ಅಲ್ಲಿಂದ ನಾನು ಹೊಟ್ಟಿದ್ದಾಯಿತು. ತುಂಬ ಖುಷಿ ಆಯಿತು ಗೈಸ್, ನಿಜ ಹೇಳ್ತೀನಿ ನನಗೆ. ಬಿಕಾಸ್ ಅಂಥವ್ರ ಮನೆಗೆ ಹೋಗೋದು ಅರ್ಶಿನ ಕುಂಕುಮಕ್ಕೆ ಇಟ್ಸ್ ನಾಟ್ ಈಸಿ. ಆ್ಯಂಡ್ ಅಲ್ಲಿಂದ ಬಂದಿದ್ದಾಯಿತು ಮನೆಗೆ. ತುಂಬ ಟಯರ್ಡ್ ಆಗಿಬಿಟ್ಟಿದ್ದೆ ನಾನು. ಬಿಕಾಸ್ ದ ಹೋಲ್ ಡೇ ಕೆಲಸ ಮಾಡಿದ್ದೀನಿ. ನಾನು ಒಬ್ಬಳೇ ಅಲ್ಲ, ನಂತರ 1000 ಲಕ್ಷ ಕೋಟಿ ಹೆಣ್ಮಕ್ಳು ಹಬ್ಬದ ದಿನ ಕೆಲಸ ಮಾಡಿರ್ತಾರೆ. ಅವ್ರು ಎಲ್ರಿಗೂ ಹ್ಯಾಟ್ಸ್ ಆಫ್. ಬಿಕಾಸ್ ನಾಟ್ ಓನ್ಲಿ ಪೂಜೆ, ಆ ಪೂಜೆಗೆ ತಯಾರಿ ಮಾಡಬೇಕು, ಪೂಜೆಗೆ ಪ್ರಸಾದ ಮಾಡಬೇಕು, ಮನೆಯವ್ರನ್ನ ನೋಡಬೇಕು, ಅಡುಗೆ ಮಾಡಬೇಕು, ಅದು ಇದು ಎಲ್ಲನೂ. ನಾನು ಅಡುಗೆ ಒಂದು ಬಿಟ್ಟು ಎಲ್ಲನೂ ಮಾಡಿದ್ದೀನಿ. ಅಮ್ಮ ಮಾಡ್ಕೊಳ್ತಾರೆ ಅಡುಗೆ ಅಂದ್ಬಿಟ್ಟು. ಬೈ ದ ವೇ, ನನ್ನ ಸ್ಯಾರಿ ಬಗ್ಗೆ ತುಂಬ ಜನ ಕೇಳಿದ್ದೀರಾ. ಆ್ಯಂಡ್ ಸಾರಿ, ಆ ಸ್ಯಾರಿ ನಾನು ಚಿಕ್ಕಪೇಟೆಯಿಂದ ತೊಗೊಂಡು ಬಂದಿದ್ದು. ಆ್ಯಂಡ್ ತುಂಬ ಜನ ಆ ಸ್ಯಾರಿ ಉಟ್ಕೊಂಡಾಗ ಹೊರಗಡೆ ಹೋಗಿದ್ದೆ ಗೊತ್ತಾ ದೇವಸ್ಥಾನಕ್ಕೆಲ್ಲ. ಅಲ್ಲಿ ಹೇಳ್ತಿದ್ರು ಸ್ಯಾರಿ ಕಲರ್ ಚೆನ್ನಾಗಿದೆ ಅಲ್ವಾ, ಲುಕ್ಕಿಡರ್ ಸ್ಯಾರಿ ಸೋ ನೈಸ್ ಅಂತ ಹೇಳ್ತಿದ್ರು. ಅದು ಕೇಳಿಸ್ತಿತ್ತು ನನಗೆ. ಆ್ಯಂಡ್ ಐ ಆಮ್ ರಿಯಲಿ ಸಾರಿ, ನಂಗೆ ಕೊಡೋಕ್ಕಾಗಲ್ಲ. ಮೇ ಬಿ ನೀವು ಆ ಫೋಟೋನ ತೆಗೆದ್ಬಿಟ್ಟು ಆನ್ಲೈನಲ್ಲಿ ಟ್ರೈ ಮಾಡಿ ನೋಡಿ, ಸಿಗ್ಬೋದೇನೋ. ಒಂಥರ ಲಾಸ್ಟ್ ಪೀಸ್ ಅಂತಾರೆ ಗೊತ್ತಾ, ಲಾಸ್ಟ್ ಪೀಸೇ ನನಗೆ ಸಿಕ್ಕಿದ್ದು. ಸಕ್ಕದಾಗಿದೆ ಕಲರ್ ಮಾತ್ರ. ಇನ್ನೂ ಒಂದು 4-5 ಸ್ಯಾರಿ ತೊಗೊಂಡಿದ್ದೀನಿ, ಸ್ಟಿಚ್ ಮಾಡಿಸಿದ್ದೀನಿ. ಫ್ಯೂಚರಲ್ಲಿ ಬರೋ ಹಬ್ಬಕ್ಕೆ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಐ ಮೀನ್ ಲವ್ ಅಂತಲೇ ಹೇಳ್ಬೋದು. ಸ್ಯಾರಿ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿದೆ ಇತ್ತೀಚಿನ ದಿನಗಳಲ್ಲಿ. ಆ್ಯಂಡ್ ಬಂದು ಮೇಕಪ್ ಎಲ್ಲ ತೆಗೆದುಬಿಟ್ಟು ನೀಟಾಗಿ ನನ್ನ ಸ್ಕಿನ್ ಕೇರ್ ಎಲ್ಲ ಫಾಲೋ ಮಾಡಿಕೊಂಡು ಜರ್ನೆಲ್ಲ
ಬರ್ತಿದ್ದಾಯಿತು. ಆ್ಯಂಡ್ ಇದಾಗಿತ್ತು ಹಬ್ಬದ ವ್ಲಾಗ್. ತುಂಬ ಖುಷಿ ಕೊಟ್ಟಿದೆ. ಈ ವರ್ಷನೇ ಸ್ಪೆಷಲ್ ಆಗಿ ನಾನು ಸೆಲೆಬ್ರೇಟ್ ಮಾಡಿದ್ದೀನಿ ಅಂತ ಅನ್ಕೊಳ್ಳಿ ಗಣೇಶ ಹಬ್ಬನ. ಹೇಗೆ ಅನ್ನಿಸ್ತು ವ್ಲಾಗ್ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಓಕೆ ಬಾಯ್.